ಆಪರೇಷನ್ ಸಿಂಧೂರ ಕಾಂಗ್ರೆಸ್ನಿಂದಲೂ ಕೂಡ ಜೈ ಹಿಂದ್ ಯಾತ್ರೆ ಘೋಷಣೆ. ಮೇ 20ರಿಂದ 30ರವರೆಗೆ 11 ದಿನಗಳ ಕಾಲ ಕಾಂಗ್ರೆಸ್ನಿಂದ ಜೈ ಹಿಂದ್ ಯಾತ್ರೆ ಘೋಷಣೆ. ಆಪರೇಷನ್ ಸಿಂಧೂರ ಕಾಂಗ್ರೆಸ್ನಿಂದಲೂ ಕೂಡ ಜೈ ಹಿಂದ್ ಯಾತ್ರೆ ಘೋಷಣೆ. ಮೇ 20ರಿಂದ 30ರವರೆಗೆ 11 ದಿನಗಳ ಕಾಲ ಕಾಂಗ್ರೆಸ್ನಿಂದ ಜೈ ಹಿಂದ್ ಯಾತ್ರೆ ಘೋಷಣೆ. ಮೇ 13ರಿಂದ ದೇಶದಾದ್ಯಂತ ಬಿಜೆಪಿಯಿಂದ ತಿರಂಗ ಯಾತ್ರೆ. ಮೇ 23ರವರೆಗೆ ತಿರಂಗ ಯಾತ್ರೆ ನಡೆಸಲಿರುವಂತಹ ಬಿಜೆಪಿ. ಆಪರೇಷನ್ ಸಿಂಧೂರ ಯಶಸ್ವಿ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ತಿರಂಗ ಯಾತ್ರೆ, ಇತ್ತ ಕಾಂಗ್ರೆಸ್ನಿಂದ ಆಪರೇಷನ್ ಸಿಂಧೂರ ಯಶಸ್ವಿ. ಕದನ ವಿರಾಮ ಯಾಕೆ ಘೋಷಣೆ ಆಯಿತು, ಅಮೆರಿಕ ಮಧ್ಯಸ್ಥಿಕೆ ಯಾಕೆ ಹೋಯಿಸಿತು ಅನ್ನುವಂಥದ್ದು ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಭದ್ರತೆಯನ್ನ ನಿಭಾಯಿಸುವಲ್ಲಿ ಪ್ರಧಾನಿ ಮೋದಿ ಸರ್ಕಾರ ವೈಫಲ್ಯವನ್ನ ಹೊಂದಿದ್ಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗಳು ಮುಂದಿಟ್ಕೊಂಡು ಜೈ ಹಿಂದ್ ಯಾತ್ರೆಗೆ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿಕೊಂಡಿದೆ. ಬೆಂಗಳೂರು, ದೆಹಲಿ, ಬರ್ಮೇರ್, ಶಿಮ್ಲಾ, ಈ ಕಡೆ ಪಾಟ್ನಾ, ಹಾಗೆ ಹೈದರಾಬಾದ್, ಭುವನೇಶ್ವರ, ಪಠಾಣ್ಕೋಟ್, ಗೋವಾ, ಪುಣೆ, ಕೊಚ್ಚಿ, ಕೋಲ್ಕತ್ತಾ, ಗುವಾಹಟಿಯಲ್ಲಿ ಕಾಂಗ್ರೆಸ್ ಜೈ ಹಿಂದ್ ಯಾತ್ರೆಯನ್ನ ಕೈಗೊಳ್ಳಲಿದೆ. ಈ ಒಂದು ಯಾತ್ರೆಯಲ್ಲಿ ನಿವೃತ್ತ ಸೈನಿಕರು, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಭಾಗಿಯಾಗಲಿದ್ದಾರೆ. ಆಪರೇಷನ್ ಸಿಂಧೂರ ವೇಳೆಯೂ ಕೂಡ ದೇಶದಾದ್ಯಂತ ತಿರಂಗ ಯಾತ್ರೆಯನ್ನ ನಡೆಸಿದಂತಹ ಕಾಂಗ್ರೆಸ್ ಎಸ್ ವೀಕ್ಷಕರೇ, ಆಪರೇಷನ್ ಸಿಂಧೂರ ಆಯಿತು. ಪಹಲ್ಗಾಮ್ನಲ್ಲಿ ನಡೆದಂತಹ ಘೋರ ದುಷ್ಕೃತ್ಯಕ್ಕೆ ನ್ಯಾಯವನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರವನ್ನು ಕೂಡ ಮಾಡಿದ್ವಿ. ಆಪರೇಷನ್ ಸಿಂಧೂರದಲ್ಲಿ ಯಾರ್ಯಾರ ಗಂಡಂದಿರನ್ನ ಗುರಿ ಮಾಡಿಸಿಕೊಂಡು ಹೊಡೆದಿದ್ದಾರೋ ಅವರಿಗೆ ಸ್ವಲ್ಪ ಮಟ್ಟದ ನ್ಯಾಯವನ್ನ ಕೊಡಿಸುವಲ್ಲಿ ಭಾರತ ಪ್ರಯತ್ನ ಕೂಡ ಮಾಡಿದೆ. ಆದ್ರೆ ವೀಕ್ಷಕರೇ, ಈಗ ಪ್ರಶ್ನೆ ಅದಲ್ಲ. ಆಪರೇಷನ್ ಸಿಂಧೂರ ಈ ವಿಚಾರವನ್ನ ಇಟ್ಟುಕೊಂಡು ಮೇ 13ರಿಂದ ಬಿಜೆಪಿ ಯಾತ್ರೆಯನ್ನ ಕೈಗೊಳ್ತಾ ಇದೆ. ತಿರಂಗ ಯಾತ್ರೆಯನ್ನ ಕೈಗೊಂಡು ಮೇ 22ರವರೆಗೆ ತಿರಂಗ ಯಾತ್ರೆಯನ್ನ ಮಾಡ್ತಾ ಇದೆ. ಮೇ 23ರವರೆಗೆ ತಿರಂಗ ಯಾತ್ರೆಯನ್ನ ಮಾಡ್ತಾ ಇದೆ ಬಿಜೆಪಿ. ಆಪರೇಷನ್ ಸಿಂಧೂರ ಯಶಸ್ವಿ ಹಿನ್ನೆಲೆಯಲ್ಲಿ ಬಿಜೆಪಿ ತಿರಂಗ ಯಾತ್ರೆಯನ್ನ ಕೈಗೊಂಡಿದೆ. ಇತ್ತ ಕಾಂಗ್ರೆಸ್ ಆಲ್ರೆಡಿ ತಿರಂಗ ಯಾತ್ರೆಯನ್ನ ಮಾಡಿ ಮುಗಿಸಿದೆ. ಕಾಂಗ್ರೆಸ್ನಿಂದ ಆಪರೇಷನ್ ಸಿಂಧೂರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈ ಹಿಂದ್ ಯಾತ್ರೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಈ ಜೈ ಹಿಂದ್ ಯಾತ್ರೆಯಲ್ಲಿ ಕಾಂಗ್ರೆಸ್ ಯಾಕಾಗಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದೆ ಅಂತಂದ್ರೆ, ಮೋದಿಯನ್ನ ಪ್ರಶ್ನೆ ಮಾಡಲಿದ್ದಾರೆ. ಈ ಒಂದು ಯಾತ್ರೆಯಲ್ಲಿ ನೀವ್ಯಾಕೆ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರಿ? ನಮ್ಮ ಯೋಧರು ಸಶಕ್ತರಾಗಿದ್ರು, ಶಸ್ತ್ರಾಸ್ತ್ರಗಳಿತ್ತಲ್ವಾ, ಕದನ ವಿರಾಮವನ್ನ ಯಾಕೆ ಘೋಷಣೆ ಮಾಡಿದ್ರಿ? ಅಮೆರಿಕ ಯಾಕೆ ಮಧ್ಯಸ್ಥಿಕೆಯನ್ನ ವಹಿಸಿತು ಇರುವಂತಹ ಪ್ರಶ್ನೆಯನ್ನೆಲ್ಲ ಮಾಡಲಿದ್ದಾರೆ. ಇದು ದೇಶದಾದ್ಯಂತ ನಡೆಯಲಿರುವಂತಹ ಜೈ ಹಿಂದ್ ಯಾತ್ರೆ ಕಾಂಗ್ರೆಸ್ ಅವರು ಘೋಷಿಸಿದಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.